and today we are going to learn about the very interesting topic, that is fractions. Okay, so before going to start the fraction, our daily routine, that is motivational quotes. Okay, so first ನಾವು ಒಂದು motivational story ಅನ್ನ ನೋಡ್ಕೊಂಡು ನಮ್ಮ ಒಂದು fractions ಏನು ಟಾಪಿಕ್ ಗೆ ಹೋಗೋಣ ಅಂತ. ಓಕೆ ಓಕೆ, ಒನ್ ಸೆಕೆಂಡ್. Gokul sir, please mute. Gokul sir, mute. Please mute yourself. ಏನಾಗಿದ್ದು ನಮ್ದು ಮೋಟಿವೇಶನಲ್ ಸ್ಟೋರಿಯನ್ನ ನೋಡೋಣ. ಓಕೆ, ಸೊ ಮೋಟಿವೇಶನಲ್ ಸ್ಟೋರಿ ಏನಿದೆ ಇವತ್ ನೀವೇ ನನ್ಗೆ ಹೇಳ್ಬೇಕು. ಅದನ್ನ ಡಯಾಗ್ರಾಮ್ಸ್ ಗಳನ್ನ ನೋಡಿ ಅಥವಾ ಪಿಕ್ಚರ್ಸ್ ಗಳನ್ನ ನೋಡಿ ನೋಡೋಣ ಅಂತ. ಓಕೆ, ಒನ್ ಸೆಕೆಂಡ್. ಓಕೆ, ಶಾಲ್ ವಿ ಸ್ಟಾರ್ಟ್ ದ ಮೋಟಿವೇಶನಲ್ ಸ್ಟೋರಿ. ಓಕೆ, ಒನ್ ಸೆಕೆಂಡ್. ಓಕೆ, ಸೊ ಇಲ್ಲಿ ಏನಾಗಿದೆ, ಮೋಟಿವೇಶನಲ್ ಸ್ಟೋರಿ ನಮ್ದು. ಇಲ್ಲಿ ಏನಾಗಿದೆ, ಬಿಲೀವ್ ಯುವರ್ ಸೆಲ್ಫ್. ಇಲ್ಲಿ ಏನಾಗಿದೆ, ಈ ಒಂದು ಡಯಾಗ್ರಾಮ್ಸ್ ಇಲ್ಲಿ ಒಂದಿಷ್ಟು ಸ್ಟೋರಿಗಳನ್ನ ಕೊಟ್ಟಿದ್ದಾರೆ. ಆ ಸ್ಟೋರಿಗೆ ತಕ್ಕ ಹಾಗೆ ನಾವ್ ಇಲ್ಲಿ ಏನ್ ಮಾಡ್ಬೇಕು, ಇಲ್ಲೇ ಇವತ್ತು ಏನಾಗಿದೆ, ನಮ್ಗೆ ಮಡಿಕೆ ಕಾಣಿಸ್ತಾ ಇದೆ. ಓಕೆ, ಸೊ ನೋ ಒನ್ ಈಸ್ ಪರ್ಫೆಕ್ಟ್. ಓಕೆ, ಸೊ ಅದು ಯಾವ್ದಕ್ಕೆ ಮ್ಯಾಚ್ ಆಗ್ತಿದೆ ಅಂದ್ರೆ ನಮ್ಗೆ, ಸೊ ಇಲ್ಲಿ ನಾನು ಅದನ್ನ ಮ್ಯಾಚ್ ಮಾಡ್ತೀನಿ. ಓಕೆ, ಒಂದ್ ಸೆಕೆಂಡ್, ನಾನು ಇದನ್ನ ಫಸ್ಟ್ ಮ್ಯಾಚ್ ಮಾಡಿ ನಿಮ್ಗೆ ಸ್ಟೋರಿಯನ್ನ ಹೇಳ್ತೇನೆ. ಓಕೆ, ಸೊ ಅಲ್ಲಿ ಏನಾಗಿತ್ತು, ಅದಾದ್ಮೇಲೆ ಅಲ್ಲಿ ಆ ಒಂದು ಪಾಟ್ ನಿಂದ ನೀರ್ ಬೀಳೋದ್ರಿಂದ ಅಲ್ಲಿ ಏನಾಗಿತ್ತು, ಸಾಕಷ್ಟು ಏನಾಗಿದ್ವು, ಅಲ್ಲಿ ಬೆಳೆಗಳು ಬೆಳೆದಿದ್ವು ಅಥವಾ ಫ್ಲವರ್ಸ್ ಗಳು ಬೆಳೆದಿದ್ವು. ಓಕೆ ಓಕೆ, ನೆಕ್ಸ್ಟ್ ಇಲ್ಲೇನಾಗಿದೆ, ಹೌದಾ, ಸೊ ಇಲ್ಲಿ ಏನಾಗಿದೆ, ಫ್ಲವರ್ಸ್ ಗಳು ಬೆಳೆದಿದ್ವು, ಹೌದಾ. ನೆಕ್ಸ್ಟ್ ಇಲ್ಲೇ ಇದು ಮೋಟಿವೇಶನಲ್ ಸ್ಟೋರಿ. ಇಲ್ಲಿ ಏನಾಗಿದೆ, ಬಿಲೀವ್ ಯುವರ್ ಸೆಲ್ಫ್ ಅಂತ ಇದೆ. ಸೊ ನಾನು ಆಮೇಲೆ ಇದನ್ನ ಸ್ಟೋರಿಯನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಏನಾಗಿದೆ, ಹೌದಾ. ಓಕೆ, ನೆಕ್ಸ್ಟ್ ಲಾಸ್ಟ್ ಇಲ್ಲಿ ಏನಾಗಿದೆ, ಯುವರ್ ವೀಕ್ನೆಸ್ ಆಫನ್ ಮೇಕ್ ಯುವರ್ ಯೂನಿಕ್ ಅಂಡ್ ಸ್ಪೆಷಲ್ ಅಂತ ಇದೆ. ಸೊ ನಾ ಇದನ್ನ ಯಾಕೆ ನಿಮ್ಗೆ ಸ್ವಲ್ಪ ಡಯಾಗ್ರಾಮ್ ಗಳನ್ನ ನೋಡ್ತಾ ನಿಮ್ಗೆ ಯಾಕೆ ಹೇಳಿದೆ ಅಂದ್ರೆ, ಓಕೆ, ಸೊ ನಾನು ನಿಮಗೆ ಮತ್ತೊಂದ್ಸಲನು ತೋರಿಸ್ತೀನಿ. ಬಟ್ ಇವತ್ತಿದ್ದ ಮೋಟಿವೇಶನಲ್ ಸ್ಟೋರಿ ಏನಿದೆ ಅಂದ್ರೆ, ಒಂದು 2 ಪಾಟ್ಗಳು ತಗೊಂಡು ಒಬ್ಬ ರೈತ ಅಥವಾ ಹಳ್ಳಿಯಲ್ಲಿ ವಿಲೇಜ್ ನಲ್ಲಿ ಇರುವಂತಹ ರೈತ ಏನ್ ಮಾಡ್ತಿರ್ತಾರ, ನಿಮಗ್ ನೋಡ್ತಾ ಇರ್ಬೋದು, ಆ ಸ್ಟೋರಿಯಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಆ 2 ಪಾಟ್ಗಳನ್ನ ಅವ್ರು ಹಿಂಗ್ ಕಟ್ಕೊಂಡು ಹೋಗ್ತಾ ಇರ್ತಾರ, ಹೌದಾ. ಸೊ ಅದರಲ್ಲಿ ಏನಾಗಿರ್ತೈತಿ, ಒಂದ್ ಪಾಟ್ ಏನಾಗಿರ್ತೈತಿ, ಕ್ರ್ಯಾಕ್ ಅಂದ್ರೆ ಅದೇನಾಗಿರ್ತೈತಿ, ಹೋಲ್ ಆಗಿರ್ತೈತಿ, ಹೌದಾ. ಸೊ ಇನ್ನೊಂದು ಪಾಟ್ ಏನಾಗಿರ್ತೈತಿ, ಕರೆಕ್ಟ್ ಇರ್ತೈತಿ, ಹೌದಾ. ಸೊ ಡೈಲಿ ಒಂದು ನದಿಯಿಂದ ನೀರ್ ತಗೊಂಡು ಹೋಗ್ತಾ ಹೋಗ್ತಾ ಅಲ್ಲಿ ತಮ್ಮ ಒಂದು ವ್ಯವಸಾಯಕ್ಕೆ ಹಾಕ್ತಾ ಅದನ್ನ ಒಂದ್ ಏನ್ ಮಾಡ್ತಿರ್ತಾರ, ಆ 2 ಪಾಟ್ಗಳನ್ನ ಹಿಂಗ್ ಕಟ್ಕೊಂಡು ಹೋಗ್ತಾ ಇರ್ತಾರ, ಹೌದಾ. ಸೊ ಅದು ಹೋಗ್ಬೇಕಾದ್ರೆ ಅಲ್ಲಿ ಏನಾಗಿರ್ತೈತಿ, ಅದೇನು ಫುಲ್ ಪರ್ಫೆಕ್ಟ್ ಏನ್ ಪಾಟ್ ಇರುತ್ತಲ್ಲ, ಸೊ ಅದರಿಂದ ಒಂದ್ ಡ್ರಾಪ್ನು ಹನಿ ಹೊರಗ್ ನೀರ್ ಬೀಳ್ತಾ ಇರೋದಿಲ್ಲ. ಸೊ ಅದು ಹೋಗ್ತಾ ಇರ್ತೈತಿ. ಬಟ್ ಇದೇನ್ ಹೋಲ್ ಆಗಿರ್ತೈತಲ್ಲ, ಸೊ ಆ ಒಂದು ಮಡಿಕೆಯಿಂದ, ಹೌದಾ, ಸೊ ಆ ಮಡಿಕೆಯಿಂದ ನೀರೆಲ್ಲ ಸೋರಿ ಸೋರಿ ಲಾಸ್ಟಿಗೆ ಅಲ್ಲಿ ಏನಾಗ್ತೈತಿ, ಆ ರೈತರು ಏನಲ್ಲಿ ಏನು ತಂದೊಂದು ಕರೆಕ್ಟ್ ಲೊಕೇಶನ್ ಹೋಗ್ತಾರಲ್ಲ, ಅಲ್ಲಿ ಹೋದಾಗ ಅವ್ರಿಗೆ ಏನಾಗ್ತದೆ, ಯಾವುದೇ ಏನಾಗ್ತೈತಿ ಹೇಳ್ರಿ, ನೀರು ಉಳಿದಿರುದಿಲ್ಲ, ಸ್ವಲ್ಪ ಉಳಿದಿರ್ತೈತಿ. ಯಾಕಂದ್ರೆ ಆ ಪಾಟ್ ಏನಾಗಿರ್ತೈತಿ, ಹೋಲ್ ಆಗಿರ್ತೈತಿ. ಸೊ ಹೀಗೆ ಹೋಗ್ತೈತಿ. ಅದಾದ್ಮೇಲೆ ಆಫ್ಟರ್ 2 years ಅದಕ್ಕೆ ಏನಾಗ್ತೈತಿ, ಒಂದ್ ಟೈಪ್ ಏನೋ ಏನಾಗ್ತೈತಿ, ಗಿಲ್ಟಿ ಆಗ್ತೈತಿ, ಹೌದಾ. ಸೊ ಅದೇನ್ ಮಾಡ್ತೈತಿ, ಆ ರೈತರಿಗೆ ಏನ್ ಮಾಡ್ತೈತಿ, ಸಾರಿ ಕೇಳ್ತೈತಿ, ಹೌದಾ. ಸೊ ಯಾಕೆ ಸಾರಿ ಕೇಳ್ತೈತಿ ಅಂದ್ರೆ, ಸೊ ನನ್ನಿಂದ ನಿನ್ಗೆ ಏನು ಯೂಸ್ ಇಲ್ಲ, ಸೊ ನಂದೆಲ್ಲ ಅಲ್ಲಿ ಏನಾಗಿದೆ, ಪಾಟ್ ಎಲ್ಲ ಹೋಲ್ ಆಗ್ಬಿಟ್ಟಿದೆ, ಸೊ ಅದರಿಂದ ನಿನ್ಗೆ ಏನು ಯೂಸ್ ಇಲ್ಲ, ಸೊ ನನ್ ಚೆಲ್ಬೋದಲ್ಲ ನೀನು,
ಹೌದಾ, ಚೆಲ್ಲಿ ನೀನ್ ಬೇರೆ ಮತ್ತೊಂದು ಹೊಸ ಮಡಿಕೆಯನ್ನ ತಗೋಬಹುದು ಅಂತ ಹೇಳ್ತಿತ್ತದ. ಓಕೆ, ಸೊ ಅದ್ ಹೇಳಿದ್ರ ಅದಾದ್ಮೇಲೆ ಅವ ಏನ್ ಹೇಳ್ತಾನ ನಕ್ಕೊಂತ, ಅಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇರ್ಬೋದು. ಸೊ ಒಂದ್ಸಲ ನೀನು ಆ ಒಂದು ನದಿಯಿಂದ ಇಲ್ಲಿವರೆಗೂ ನೀನು ಒಂದ್ಸಲ ಅದನ್ನ ರೋಡ್ ನೋಡು ಅಂತ ಹೇಳ್ತಾರೆ. ಸೊ ಆ ರೋಡ್ ನೋಡದಲ್ಲಿ ಅವ ಏನ್ ಮಾಡಿರ್ತಾನೆ ಹೇಳ್ರಿ, ಆ ಒಂದು ದಾರಿಯಲ್ಲಿ ಸ್ವಲ್ಪ ಅಲ್ಲಿ ಹೂವಿನ ಬೀಜಗಳನ್ನ ಹಾಕೋತ ಹೋಗಿರ್ತಾನೆ. ಸೊ ಅದು ಒಡೆದ ಮಣ್ಣಿನಿಂದ ಮಡಿಕೆಯಿಂದ ಏನಾಗ್ತಾ ಇರ್ತೈತಿ, ಆ ಹೋಲ್ನಿಂದ ಸೊ ಏನಾಗ್ತಾ ಇರ್ತೈತಿ ನಮ್ಗೆ ಆ ನೀರ್ ಸೋರ್ತಾ ಸೋರ್ತಾ ದಿನಂಪ್ರತಿ ಅಲ್ಲಿ 2 ವರ್ಷ ಆದ್ಮೇಲೆ ಅಲ್ಲಿ ಆ ಒಂದು ಏನದು ಹೋಲ್ ಆಗಿರುವಂತಹ ಮಡಿಕೆಯಿಂದ, ಹೌದಾ, ಸೊ ಅಲ್ಲಿ ನೀರೆಲ್ಲ ಸೋರಿ ಸೋರಿ 2 ವರ್ಷಕ್ಕಲ್ಲಿ ಹೂವಿನ ಗಿಡಗಳು ಬೆಳೆದು ಅದ್ರ ತುಂಬಾ ಎಲ್ಲ ಹೂಗಳಾಗಿರ್ತಾವ. ಹೌದಾ, ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು. ಆ ಹೂಗಳೆಲ್ಲ ಆದ್ಮೇಲೆ ಈ ಕಡೆ ಏನ್ ಪರ್ಫೆಕ್ಟ್ ಏನದು ಪೂರ್ತಿ ಚಲೋ ಇರುವಂತಹ ಮಡಿಕೆ ಇರ್ತೈತಲ್ಲ, ಅಲ್ಲಿ ನೀರೇನು ಸೋರಿರುದಿಲ್ಲ. ಸೊ ಅಲ್ಲಿ ಯಾವುದೇ ಗಿಡಗಳು ಇರುವುದಿಲ್ಲ. ಅಂದ್ರೆ ನಿನ್ನನ್ನ ನೀನು ಐ ಆಮ್ ನಾಟ್ ಪರ್ಫೆಕ್ಟ್ ಅಂತ ಅನ್ಕೋಬೇಡ. ಸೊ ನಿನ್ನಿಂದನೂ ಒಂದು ಒಳ್ಳೆ ಕೆಲಸ ಆಗಿದೆ. ನೀ ಏನ್ ಇಡೀ 2 ವರ್ಷ ದಾರಿಯಲ್ಲಿ ಬರ್ತಾ ಆ ಗಿಡಗಳಿಗೆ ನೀರ್ ಬಿದ್ದಿರೋದ್ರಿಂದ ಇವತ್ತು ನನ್ಗೆ ಅವು ಹೂವನ್ನ ಕೊಟ್ಟಿದ್ದಾವು. ಹೌದಾ, ಸೊ ಅದರಿಂದ ನನ್ಗೆ ಲಾಭ ಆಗಿದೆ. ಅಂದ್ರೆ ನೀನು ಅಂದ್ರೆ ನಾನು ಇದ್ರದ ಮೋಟಿವೇಶನ್ ಅಂದ್ರೆ ನಮ್ಮ ಒಂದು ಶಕ್ತಿಯ ಬಗ್ಗೆ ನಮ್ಗೆ ಏನಿರ್ಬೇಕು, ಧೈರ್ಯ ಇರ್ಬೇಕು ಅಥವಾ ನಂಬಿಕೆ ಇರ್ಬೇಕು. ಹೌದಾ, ಸೊ ಬಹಳ ಸ್ಟೂಡೆಂಟ್ಸ್ ನಾವೇ ಯಾಕೆ ಇದನ್ನ ನಿಮಗೆ ಮೋಟಿವೇಶನಲ್ ಸ್ಟೋರಿಯನ್ನ ನಾನು ಹೇಳಿದೆ ಅಂದ್ರೆ, ಬಹಳ ಸ್ಟೂಡೆಂಟ್ಸ್ ಏನ್ ಅನ್ಕೋತಾರ ಹೇಳ್ರಿ, ಇಲ್ಲ ನನ್ಗೆ ಮ್ಯಾಥ್ಸು ಅಂಡರ್ಸ್ಟ್ಯಾಂಡ್ ಆಗುದಿಲ್ಲ, ನನ್ ಫ್ರೆಂಡಿಗೆ ಬಹಳ ಅಂಡರ್ಸ್ಟ್ಯಾಂಡ್ ಆಗ್ತಿದಿ, ಅವಳು ಚಲೋ ಇದ್ದಾಳ, ನನಗೇನು ಅರ್ಥ ಆಗುದಿಲ್ಲ, ನನ್ಗೆ ಯೂಸ್ಲೆಸ್ ಒಂದ್ ಬಹಳ ಜನ ಸ್ಟೂಡೆಂಟ್ಸ್ ಎಸ್ಪೆಷಲಿ ಮ್ಯಾಥ್ಸ್ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಅವ್ರಿಗೆ ಏನಾಗ್ತೈತಿ ಸಮ್ಸ್ ಗಳು ಮಾಡ್ಲಿಕ್ ಬರ್ತಾ ಇರುದಿಲ್ಲ. ಅಂತ ಟೈಮಲ್ಲಿ ಏನಾಗ್ತಾ ಇರ್ತೈತಿ ನಮ್ಗೆ, ಸೊ ನಮ್ಗೆ ಗಿಲ್ಟ್ ಫೀಲ್ ಆಗ್ತದೆ, ನಂಗೇನು ಬರುದಿಲ್ಲ, ನಾನ್ ದಡ್ಡ ಇದೇನಿ ಬೇರೆದವ್ರ ಜೊತೆ. ಹಂಗೆ ನಾವು ಬೇರೆದವ್ರ ಜೊತೆ ಕಂಪೇರ್ ಮಾಡೋದಕ್ಕಿಂತ ನಮ್ಮಲ್ಲಿರುವ ಶಕ್ತಿಯನ್ನ ಅಥವಾ ನಮ್ಮಲ್ಲಿರುವ ಒಂದು ಆತ್ಮ ನಂಬಿಕೆಯನ್ನ ನಾವು ದೃಢಪಡಿಸ್ಕೊಂಡ್ರೆ ನಮ್ಮಲ್ಲಿರುವ ಶಕ್ತಿ ನಮ್ಗೆ ಹೊರಬೀಳ್ತೈತಿ. ಸೊ ಅದೇ ರೀತಿ ನಾವು ಜೀವನದಲ್ಲಿ ಸಕ್ಸಸ್ ಆಗ್ಬಹುದು. ಓಕೆ, ಸೊ ಇವತ್ತಿನ ಒಂದು ನಮ್ಮ ಮೋಟಿವೇಶನಲ್ ಸ್ಟೋರಿ ಏನಂದ್ರೆ ಬಿಲೀವ್ ಯೋರ್ ಸೆಲ್ಫ್ ಅಂತ ಇದೆ. ಅಂದ್ರೆ ನಮ್ಮಲ್ಲಿ ನಮಗೆ ನಂಬಿಕೆ ಇರ್ಬೇಕು, ನಾನು ಇದು ಮಾಡ್ತೀನಿ, ಅಥವಾ ನಾನು ಇವಾಗ 6th ಇರ್ಬೋದು, ನೀವು 7th ಇರ್ಬೋದು, 8th ಸ್ಟ್ಯಾಂಡರ್ಡ್ ಇರ್ಬೋದು. ಹೌದಾ, ಸೊ ನಾವೇನ್ ಮಾಡ್ಬೋದು, ಈ ಸಲ ನಾನು ಫಸ್ಟ್ ಬಂದೇ ಬರ್ತೀನಿ ಅಂತ ಹೇಳಿ ನಮ್ಮಲ್ಲಿ ನಂಬಿಕೆ ಇದ್ರೆ ಫಸ್ಟ್ ಬರ್ಬೋದು. ಅಟ್ಲೀಸ್ಟ್ ನಾವು ಆ ಒಂದು ಇಯರ್ಸ್ ನಲ್ಲಿ ಸೆಕೆಂಡ್ ಬರ್ಬೋದು. ಬಟ್ ನಮಗ್ ನಂಬಿಕೆ ಇರ್ಬೇಕಲ್ಲ, ಇಲ್ಲ ನನ್ ಕಡೆಯಿಂದ ಆಗುದಿಲ್ಲ ಅಂತ ಬಿಟ್ರೆ ಏನು ಆಗುದಿಲ್ಲ. ಓಕೆ, ಸೊ ಇದು ಇವತ್ತಿನ ನಮ್ಮ ಒಂದು ಮೋಟಿವೇಶನಲ್ ಸ್ಟೋರಿ. ಓಕೆ, ಸೊ ಇವತ್ತ ನಮ್ಮ ಆಸ್ ಯೂಶುವಲ್ ನಮ್ಮ ಒಂದು ಯಾವ್ದಂದ್ರೆ ನಮ್ಮ ಟಾಪಿಕ್ ಯಾವ್ದಂದ್ರೆ ಫ್ರಾಕ್ಷನ್ಸ್. ಓಕೆ, ಫ್ರಾಕ್ಷನ್ಸ್ ಅಂದ್ರೆ ಏನ್ ಹೇಳಿ ಗೊತ್ತಿರ್ಬೋದಲ್ಲ, ಫ್ರಾಕ್ಷನ್ಸ್. ಓಕೆ, ಹೌದಾ? ಓಕೆ, ಸೊ ಇದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಏನ್ ಮಾಡ್ತೇನೆ, ಫ್ರಾಕ್ಷನ್ಸ್ ಅದನ್ನ ಕನ್ನಡದಲ್ಲಿ ನಾವೇನಂತ ಕರಿತೀವಿ, ಭಿನ್ನ ರಾಶಿಗಳು ಅಂತ ಕರಿತೀವಿ. ಓಕೆ, ಸೊ ಭಿನ್ನ ರಾಶಿಗಳು ಅಂತಂದ್ರೆ ಏನು, ಹಾಗಾದ್ರೆ ಫ್ರಾಕ್ಷನ್ಸ್ ಅಂದ್ರೆ ಏನು? ಓಕೆ, ಸೊ ಅದು ನಮ್ಮ ಒಂದು ಡೇ ಟು ಡೇ ಲೈಫ್ ನಲ್ಲಿ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಹೌದಾ, ನಿಮ್ಗೆ ಅರ್ಥ ಆಗ್ಬೋದು. ಹೌದಾ, ಸೊ ನೀವ್ ಏನ್ ಮಾಡಿರ್ಬೋದು, ನೀವು ಏನ್ ಮಾಡಿರ್ತೀರಿ, ನೀವು ಒಂದು ಚಪಾತಿ ತಂದಿರ್ತೀರಿ ಅಂತ ಅನ್ಕೋರಿ. ಹೌದಾ, ಸೊ ಚಪಾತಿ ತಂದಾಗ ನಿಮ್ ಫ್ರೆಂಡ್ ಏನಾಗಿರ್ತದೆ, ಮೇ ಬಿ ಅವರು ರೈಸ್ ಅಷ್ಟೇ ತಗೊಂಡ್ಬಂದಿರ್ತಾರೆ. ಹೌದಾ, ಸೊ ನಿಮ್ಮ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ. ಹೌದಾ, ನೀವು ಒಂದ್ ಚಪಾತಿ ತಂದಿರ್ತೀರಿ, ಅವ್ರು ಸ್ವಲ್ಪ ರೈಸ್ ತಗೊಂಡ್ಬಂದಿರ್ತಾರೆ. ಹೌದಾ, ಸೊ ನೀವ್ ಏನ್ ಮಾಡ್ತೀರಿ, ನಿಮ್ ಫ್ರೆಂಡಿಗೆ ಇಲ್ಲಲ್ಲ ಸ್ವಲ್ಪ ತಗೋ, ಆ ಒಂದು ಭಾಗದಲ್ಲಿ ನಾವ್ ಏನ್ ಮಾಡ್ತೀವಿ, ಅದನ್ನ ಅರ್ಧ ಮಾಡಿ ಅರ್ಧ ನೀವ್ ತಗೋತೀರಿ, ಅರ್ಧ ಅವ್ರು ಕೊಡ್ತೀವಿ. ಸೊ ಆ ಅರ್ಧ ಅಂದ್ರೆ ಏನು, ಅದೇ ನಮ್ಮ ಒಂದು ಮ್ಯಾಥ್ಸ್ಗೆ ರಿಲೇಟೆಡ್ ಇರುವಂತಂದ್ರೆ, ಮ್ಯಾಥ್ಸ್ ಅಂದ್ರೆ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಕೂಡ ನಾವು ಬಳಸ್ತಿರ್ತೀವಿ. ಸೊ ಈ ಅರ್ಧ ಮಾಡೋದು ಏನಾಗತ್ತೆ ನಮ್ಗೆ, ಅದು ಫ್ರಾಕ್ಷನ್ಸ್ ಅಂತ ಆಗುತ್ತೆ ಅಥವಾ ಭಿನ್ನ ರಾಶಿ ಅಂತ ಆಗುತ್ತೆ. ಹೌದಾ, ಸೊ ಇಲ್ಲಿ ಏನಾಗ್ತಾ ಇದೆ, ನಾನು ಇಲ್ಲಿ ಚಪಾತಿ ಅನ್ಕೋರಿ. ಹೌದಾ, ಸೊ ಇದನ್ನ ಏನ್ ಮಾಡ್ತೇನೆ, ಹೌದಾ, ಒಂದು ಚಪಾತಿಯನ್ನ ತಗೊಂಡೆ ನಾನು. ಓಕೆ, ಸೊ ಈ ಒಂದು ಚಪಾತಿಯನ್ನ ನಾನು ಏನ್ ಮಾಡ್ತೇನೆ, ಅರ್ಧ ಮಾಡಿದೆ. ಹೌದಾ, ಸೊ ಇಲ್ಲಿ ಏನಾಗ್ತದೆ, ನನ್ಗೆ ಅರ್ಧ ಕಟ್ ಮಾಡಿದ್ವಿ. ಸೊ ಆ ಅರ್ಧ ಕಟ್ ಮಾಡೋದನ್ನ ನಾವ್ ಏನಂತ ಕರಿತೀವಿ, 1/2. ಹೌದಾ, ಸೊ ನೀವೇನ್ ಮಾಡ್ತಿರ್ತೀರಿ, ಸಮ್ ಟೈಮ್ ಈಗ ನಿಮ್ಮ ಮಮ್ಮಿ ಹೇಳ್ಬೋದು ನಿಮ್ಗೆ, ಸೊ ಅರ್ಧ ಕೆಜಿ ಸಕ್ರಿ ತಗೊಂಡ್ ಬರ್ರಿ ಅಥವಾ ಅರ್ಧ ಕೆಜಿ ರವೆ ತಗೊಂಡ್ ಬರ್ರಿ. ಸೊ ಅರ್ಧ ಅಂದ್ರೆ ಏನದು, ಒಂದ್ ಭಾಗದಲ್ಲಿ ಅರ್ಧ ಅಂದ್ರೆ 1 ಕೆಜಿ. ಹೌದಾ, ಪೂರ್ತಿ 1 ಕೆಜಿಯಲ್ಲಿ ನಾನು ಏನ್ ಮಾಡ್ಬೇಕು ಹೇಳ್ರಿ, ಅರ್ಧ ಕೆಜಿ ಅಂದ್ರೆ ಅದರದ್ದು ಹಾಫ್. ಹೌದಾ, ಸೊ ಅರ್ಧ ಕೆಜಿ. ಹೌದಾ, ಸೊ ಇದನ್ನ ಏನ್ ಮಾಡಿದೆ, ನಾನು ಅರ್ಧ ಮಾಡಿದೆ, ಅಥವಾ ನಾನು ಇನ್ನೂ ಅರ್ಧ ಮಾಡಿದೆ. ಹೌದಾ, ಇನ್ನು ಸ್ವಲ್ಪ ಕಟ್ ಮಾಡಿದೆ, ಮತ್ತೆ
ಹೌದಾ, 3ನೇ 1 ಆಯ್ತು, ಇನ್ನು ಕಟ್ ಮಾಡಿದೆ, 4ನೇ ಭಾಗ ಆಯ್ತು. ಹೌದಾ, ಇನ್ನು ಕಟ್ ಮಾಡ್ತಾ ಮಾಡ್ತಾ ಹೋದೆ. ಹೌದಾ, ಸೊ ಇದ್ರದ್ದು ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ ನೀವು ಪಿಜ್ಜಾ ತಿಂದಿರಬಹುದು ಅನಿಸ್ತೈತೆ. ಹೌದಾ, ಅವನ್ನೆಲ್ಲ ಸ್ಲೈಸ್ ಗಳನ್ನ ಕಟ್ ಮಾಡಿರ್ತಾರೆ, ಇದೇ ರೀತಿ ಇರುತ್ತಲ್ಲ. ಹೌದಾ, ಸೊ ಹಾಗಾದ್ರೆ ನಾವು ಈ ರೀತಿ ಏನ್ ಮಾಡ್ಬೋದು ಹೇಳ್ರಿ. ಸೊ ಇದನ್ನ ಹೌದಾ 1/2 ಮಾಡಿದ್ವಿ, ಇದನ್ನ ನಾವೇನಂತ ಕರಿತೀವಿ, ನಾವು ಫ್ರಾಕ್ಷನ್ಸ್ ಅಂತ ಕರಿತೀವಿ. ಹೌದಾ, ಈ ಇದ್ರಲ್ಲಿ ಒಂದು ಭಾಗದಲ್ಲಿ ನಾವು ಕಟ್ ಮಾಡ್ತಾ ಹೋಗ್ತೀವಲ್ಲ, ಅದು ಫ್ರಾಕ್ಷನ್ಸ್. ಸೊ ನಾವ್ ಇವತ್ತು ಏನ್ ಮಾಡೋದು, ಫ್ರಾಕ್ಷನ್ಸ್ ಬಗ್ಗೆ ಜಸ್ಟ್ ಇಂಟ್ರೊಡಕ್ಷನ್, ಅದ್ರ ಜೊತೆಗೆ ಸ್ವಲ್ಪ ಎಡಿಷನ್ ಫ್ರಾಕ್ಷನ್ಸ್ ಗಳನ್ನ. ಹೌದಾ, ನೀವೀಗ 2+3 ಅಂದ್ರೆ ಈಸಿಲಿ ಮಾಡ್ತೀರಿ. ಹೌದಾ, 2+3 = 5 ಅಂತ ನಾವು ಈಸಿಲಿ ಮಾಡ್ತೀವಿ. ಬಟ್ 1/2 + 1/2 ಅಂದ್ರೆ ಅವಾಗ ನಿಮ್ಗೆ ಕನ್ಫ್ಯೂಸ್ ಆಯ್ತು. ಸೊ ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಹೌದಾ, ಸೊ ಅದ್ರ ಬಗ್ಗೆ ನಮ್ಗೆ ಇಂಟ್ರೊಡಕ್ಷನ್ ಗೊತ್ತಿರ್ಬೇಕಲ್ಲ. ಹಾಗಾಗಿ ನಾನು ಸ್ವಲ್ಪ ಬೇಸಿಕ್ ಇಂಟ್ರೊಡಕ್ಷನ್ ಕೊಡ್ತಾ ನಿಮ್ಗೆ ಏನ್ ಮಾಡ್ತೇನೆ ಇವತ್ತ, ಎಡಿಷನ್ ಆಫ್ ಫ್ರಾಕ್ಷನ್ಸ್ ಅಂತ ಹೇಳ್ತೇನೆ. ಓಕೆ, ಸೊ ಇದಾಯ್ತಾ. ಸೊ ನಮ್ಗೆ ಇವಾಗ ಚಪಾತಿ ಸಾಕು, ಕೇಕ್ ತಿನ್ನೋಣ ಈಗ. ಓಕೆ, ಕೇಕ್. ಓಕೆ, ಸೊ ಇದನ್ನ ಏನ್ ಮಾಡ್ತೇನೆ ನಾನು. ಹೌದಾ, ಪೂರ್ತಿ 1 ಭಾಗ ಇದೆ ಕೇಕ್. ಹೌದಾ, ಸೊ ಈ ಕೇಕ್ ಅನ್ನ ನಾನು ಏನ್ ಮಾಡ್ತೇನೆ, ಇಬ್ರು ಫ್ರೆಂಡ್ಸಿಗೆ ಕಟ್ ಮಾಡೋಣ. ಓಕೆ, ಸೊ ಇಬ್ರು ಫ್ರೆಂಡ್ಸಿಗೆ ಏನಾಯ್ತು ಇವಾಗ, ಹಾಫ್ ಆಯ್ತು. ಹೌದಾ, ಸೊ ಇಬ್ರು ಬೇಡ, ಮತ್ತೆ ನಾವೇನ್ ಮಾಡ್ಬೋದು, 3 ಜನಕ್ಕೆ ಕಟ್ ಮಾಡಿದ್ವಿ. ಹೌದಾ, 4 ಜನಕ್ಕೆ ಕಟ್ ಮಾಡಿದ್ವಿ. ಹೌದಾ, ಸೊ ಇಲ್ಲಿ ಏನಾಗ್ತಿದೆ, 4 ಅಂದ್ರೆ ನಾವು 4 ಕೇಕ್ ಗಳನ್ನ ತಂದಿಲ್ಲ, ಇರೋ ಒಂದು ಕೇಕ್ ನಲ್ಲಿ ನಾವೇನ್ ಮಾಡ್ತಾ ಇದೀವಿ, ಭಾಗಗಳನ್ನ ಮಾಡ್ತಾ ಇದೀವಿ. ಇಬ್ರಿದ್ರೆ 2 ಭಾಗ, 3 ಭಾಗ, 3 ಜನ ಇದ್ರೆ 3 ಭಾಗ, 4 ಜನ ಇದ್ರೆ 4 ಭಾಗ, 5 ಜನ ಇದ್ರೆ 5. ಹೌದಾ, 6 ಭಾಗ. ಹೌದಾ, 7 ಭಾಗ. ಸೊ ನಾವ್ ಹೆಂಗೆಂಗ್ ಭಾಗಗಳನ್ನ ಜಾಸ್ತಿ ಮಾಡ್ತೇವಿ, ಅವಾಗ ಅದ್ರದ್ದು ಏನಾಗ್ತದೆ, ಕ್ವಾಂಟಿಟಿ ನಮಗ ಕಡಿಮೆ ಆಗ್ತಾ ಆಗ್ತಾ ಹೋಗ್ತೈತಿ. ಹೌದಾ, ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಕರೆಕ್ಟಾ, ಸೊ ಇಲ್ಲಿ ನಾನು 1/2 ಮಾಡಿದ್ರೆ ಸ್ವಲ್ಪ ಪೀಸ್ ದೊಡ್ಡದಾಯ್ತು, 3 ಮಾಡಿದ್ರೆ ಇನ್ನು ಚಿಕ್ಕದಾಯ್ತು, 4 ಮಾಡಿದ್ರೆ ಮತ್ತೆ ಚಿಕ್ಕದಾಯ್ತು. ಓಕೆ, ಸೊ 5 ಮಾಡಿದ್ರೆ ಮತ್ತೆ ಚಿಕ್ಕದು. ಓಕೆ, ಅರ್ಥ ಆಯ್ತಾ ನಿಮ್ಗೆ. ಫ್ರಾಕ್ಷನ್ ಅಂದ್ರೆ ಆ ಹೋಲ್ ಭಾಗದಲ್ಲಿ ನಾವ್ ಅದನ್ನ ಡಿವೈಡ್ ಮಾಡ್ತೇವಿ. ಹೌದಾ, ಇರೋ ಒಂದು ಭಾಗದಲ್ಲಿ ನಾವೇನ್ ಮಾಡ್ತೇವಿ, ಡಿವೈಡ್ ಮಾಡ್ತೇವೆ. ಸೊ ನಿಮ್ಗೆ ಎಕ್ಸಾಂಪಲ್ ಅರ್ಥ ಆಗಿರ್ಬೋದಲ್ಲ, ಒಂದು ಚಪಾತಿಯಲ್ಲಿ ನೀವು ಅರ್ಧ ಚಪಾತಿ ನಿಮ್ಮ ಫ್ರೆಂಡಿಗೆ ಕೊಟ್ಬಿಡ್ತೀರಿ, ಬೇರೆ ಚಪಾತಿ ಕೊಡೋದಿಲ್ಲ. ಇದ್ದ ಚಪಾತಿಯಲ್ಲಿ ನೀವ್ ಏನ್ ಮಾಡ್ತೀರಿ, ಸಮನಾಗಿ ಹಂಚ್ಕೋತೀರಿ. ಹೌದಾ, ಸೊ ಇಲ್ಲಿ ನಮ್ಗೆ ಬೇರೆ ಬೇರೆ ಎಕ್ಸಾಂಪಲ್ಸ್ ಗಳದ್ದು ಸಾಕು. ನಾವೇನೋ ಒಂದು ಚಪಾತಿ ತಗೊಂಡ್ವಿ, ಒಂದು ಕೇಕ್, ಸಾಕಲ್ಲ. ಓಕೆ, ಸೊ ಇದ್ರ ಮೇಲೆ ನಮ್ಗೆ ಒಂದಿಷ್ಟು ಕ್ವಶನ್ಸ್ ಗಳಿದಾವ್, ನೋಡೋಣ. ಓಕೆ, ಸೊ ಇಲ್ಲಿ ಏನಾಗತ್ ನೋಡ್ರಿ, ನನ್ಗೆ 1/2 ಅಂದ್ರೆ ನಾನು ಏನ್ ಮಾಡ್ಬೇಕು, ಒಂದು ಭಾಗದಲ್ಲಿ ನಾನು ಏನ್ ಮಾಡೀನಿ, 2 ಭಾಗಗಳನ್ನು ಮಾಡಿದ್ದೇನೆ. ಹೌದಾ, ಸೊ ಹಾಗಾದ್ರೆ ನೋಡೋಣ. ಹೌದಾ, ಈಗ ಒಂದು ಭಾಗದಲ್ಲಿ ಇಲ್ಲಿ ಕಾಣಿಸ್ತಾ ಇರ್ಬೋದು 1/2 ಅಂತ ಹೇಳಿ ನಿಮ್ಗೆ. ಓಕೆ, ಸೊ 1/2 ಅಂದ್ರೆ ಇರೋ ಒಂದು ಭಾಗದಲ್ಲಿ 2 ಭಾಗಗಳನ್ನು ಮಾಡಿದ್ವಿ. ಸೊ ಇದನ್ನ ಇಲ್ಲಿ ಏನ್ ಮಾಡ್ಬೋದು ನಾನು, ನೋಡೋಣ ಇಲ್ಲಿ. ಓಕೆ, ಕರೆಕ್ಟ್ ಆಯ್ತು, ವೆರಿ ಗುಡ್. ನೆಕ್ಸ್ಟ್ 3/3 ಅಂದ್ರೆ ಹೋಲ್ ಭಾಗ ಇದ್ದ ಹಾಗೆ. ಹೌದಾ, ಸೊ 3/3 ಅಂದ್ರೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ, ನಾನು ಇಲ್ಲಿ ಕರ್ಸರ್ ಪಾಯಿಂಟ್ ಮೂವ್ ಮಾಡ್ತಾ ಇದ್ದೀನಲ್ಲ. ಸೊ ಇದನ್ನ ಇಲ್ಲಿ ಇಟ್ಟು ಇಲ್ಲಿಂದ ಇದನ್ನ ನಾನು ಇಲ್ಲಿ ಶಿಫ್ಟ್ ಮಾಡ್ತೀನಿ. ಗೊತ್ತಾಯ್ತಾ ನಿಮ್ಗೆ. ಓಕೆ, ನೆಕ್ಸ್ಟ್ 2/3. ಹೌದಾ, ಸೊ ಆ 2 ಭಾಗ ನಾನು ಮತ್ತೇನ್ ಮಾಡಿದೆ, 3 ಭಾಗಗಳನ್ನಾಗಿ ಮಾಡಿದೆ. ಓಕೆ, ಹೌದಾ ಹೌದಾ, ಕರೆಕ್ಟಾ ಇದು 2/. ಸೊ ಇದನ್ನ ಏನ್ ಮಾಡ್ತೇನೆ ನಾನು, ಇಲ್ಲಿ ಕ್ಲಿಕ್ ಮಾಡೋಣ. ವಾವ್, ವೆರಿ ಗುಡ್. ಏನಾಯ್ತು ನಿಮ್ದು, ಕರೆಕ್ಟ್ ಆಗಿ ಆನ್ಸರ್ ಕೊಟ್ರಿ. ಅಂದ್ರೆ ನಿಮಗೆ ಫ್ರಾಕ್ಷನ್ಸ್ ಗಳು ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ ನಾನು. ಓಕೆ, ಸೊ ನೆಕ್ಸ್ಟ್. ಸೊ ಇಲ್ಲಿ ಇವಾಗ ಒಂದು ನೋಡೋಣ. ಓಕೆ, ಸೊ ಇಲ್ಲಿ ಇವಾಗ ಏನಾಯ್ತು, ಚಿತ್ರ ಬಂತು ನಮ್ಗೆ. ಓಕೆ, ಸೊ ಈ ಚಿತ್ರವನ್ನ ನೋಡೋಣ. ಇವಾಗ ಏನಾಯ್ತು, ಫಸ್ಟ್ ಒಂದು ಗೇಮ್ ನಲ್ಲಿ ನೀವೇನ್ ಮಾಡಿದ್ರಿ, ಇಲ್ಲಿ ಕೆಳಗೆ ನಮಗ್ ಡಯಾಗ್ರಾಮ್ಸ್ ಗಳಿದ್ವು, ಇಲ್ಲಿ ನಂಬರ್ಸ್ ಗಳಿದ್ವು. ಇವಾಗ ಇಲ್ಲಿ ನಂಬರ್ಸ್ ಗಳದು, ಅಲ್ಲಿ ಡಯಾಗ್ರಾಮ್ಸ್ ಗಳಿದ್ವು. ಹಾಗಾದ್ರೆ ಇಲ್ಲಿ ಏನಾಯ್ತು ನಮ್ಗೆ, ಹೋಲ್ 1 ಭಾಗದಲ್ಲಿ ನಾನು 3 ಭಾಗಗಳನ್ನಾಗಿ, 3 ಭಾಗದಲ್ಲಿ 1 ಭಾಗವನ್ನ ತಗೊಂಡಿದ್ದೇನೆ. ಎಷ್ಟಾಯ್ತು ನೋಡ್ರಿ ಹಾಗಾದ್ರದು. ನಾನು ಏನ್ ಮಾಡ್ತೀನಿ, 3 ಇಲ್ಲಿ ತಗೋತೇನೆ. ಹೌದಾ, ನೀವ್ ಹೇಳಿದ ಹಾಗೆ ತಗೊಳ್ತಾ ಇದ್ದೀನಿ. 1/3 ಕರೆಕ್ಟಾ, ನೋಡೋಣ ನೋಡೋಣವಾ. ಓಕೆ, ವೆರಿ ಗುಡ್. ನೆಕ್ಸ್ಟ್ ಇವಾಗ ಏನಾಯ್ತು,
ಪೂರ್ತಿ ಒಂದು ಚಪಾತಿಯಲ್ಲಿ ನಾನು ಅರ್ಧ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಈಗ ಏನಾಗ್ತಾ ಇದೆ, ನಾವ್ ಏನ್ ಮಾಡ್ಬೇಕು, ಒಂದ್ ಪೂರ್ತಿಯನ್ನ ಇಲ್ಲಿ ಆಡ್ ಮಾಡ್ಬೇಕು. ನೀವು ಬರೆಯುವುದು ಭಿನ್ನ ರಾಶಿಯನ್ನ ಯಾವ ರೀತಿ ಬರಿಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ ನಿಮ್ಗೆ? ಸೊ ಪೂರ್ತಿ ಒಂದ್ ಭಾಗವನ್ನ ಮೇಲೆ ಬರಿಬೇಕು. ಆದ್ರೆ ಎಷ್ಟು ಭಾಗ ಆಗಿದಾವ ಈಗ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀವು, 2 ಭಾಗಗಳಾಗಿದಾವ್. ಒಂದ್ ಭಾಗದಲ್ಲಿ 2 ಭಾಗ ಆಗಿದಾವ್. ಸೊ ಹಾಗಾದ್ರೆ ನಾನು ಏನ್ ಮಾಡ್ತೀನಿ, ಈ 2 ಭಾಗವನ್ನ ಇಲ್ಲಿ ಬರಿತೀನಿ. ಹೌದಾ? ಸೊ ನಾನು ಅದನ್ನ ಇಲ್ಲಿ ಗುಡ್. ಹೌದಾ? ಸೊ ಇವಾಗ ಏನ್ ಮಾಡೋಣ, ಒಂದ್ ರಾಂಗ್ ಆನ್ಸರ್ ಅನ್ನ ಹಾಕೋಣ. ಹೌದಾ? ಸೊ ಅದೇನ್ ಮಾಡ್ತೈತಿ, ತಗೊಳ್ತೈತೆ ಇಲ್ಲೋ ನೋಡೋಣ. ಹೌದಾ? ಸೊ ಹೆಂಗಾಗಿ ನಿಮ್ಗೆ ಕ್ಯೂರಿಯಾಸಿಟಿ ಅಲ್ಲ, ಮ್ಯಾಮ್ ಎಲ್ಲವನ್ನ ಕರೆಕ್ಟ್ ಆನ್ಸರ್ ಅನ್ನ ಅಲ್ಲಿ ಹಾಕ್ತಾ ಇದ್ದಾರೆ. ಹೌದಾ? ಸೊ ಸಮ್ ಟೈಮ್ ನಾವು ರಾಂಗ್ ಆನ್ಸರ್ ಅನ್ನ ಹಾಕೋಣ. ಸೊ ಈಗ ನಿಮ್ ಪ್ರಕಾರ ಇದು ಆನ್ಸರ್ ಏನಿದೆ, ನನ್ಗಿಲ್ಲೇ ಇರೋದು ಹೋಲ್ ಭಾಗ ಎಷ್ಟಿಲ್ಲೇ ಇದೆ ನಮ್ಗೆ, 1 2 3 ಭಾಗ ಇದೆ. ಹೌದಾ? ಅದ್ರೊಳಗ್ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ಏನಾಗಿದೆ. ಹೌದಾ? ಸೊ ಏನ್ ಮಾಡ್ತೀನಿ, 2 ಅನ್ನ ಇಲ್ಲಿ ಬರೀತೀನಿ. ಹೌದಾ? ಸೊ ಬಟ್ ಇವಾಗ ಒಂದ್ ಚೇಂಜ್ ಇರ್ಲಿ. ಇವಾಗ ಏನ್ ಮಾಡಿದೆ, ಆಯ್ತು, ನಾನು ಮತ್ತು ಕರೆಕ್ಟ್ ಆನ್ಸರ್ ಕೊಟ್ಟೆ ನಿಮ್ಗೆ. ಓಕೆ? ಸೊ ಅರ್ಥ ಆಯ್ತಾ ನಿಮ್ಗೆ ಫ್ರಾಕ್ಷನ್ಸ್ ಗಳನ್ನ ಹೇಗ್ ಬರಿಬೇಕು ಅಂತ ಹೇಳಿ? ಓಕೆ? ಸೊ ಇನ್ನೊಂದು ಗೇಮ್ ಮಾಡೋಣ. ಲೆವೆಲ್ 2 ತಗೊಳ್ಳೋಣ. ಹಾಗಾದ್ರೆ ಇಲ್ಲಿ ನೋಡಿ 3/4 ಅಂತ ಇದೆ. ಓಕೆ? ಸೊ 3/4 ಅಂದ್ರೆ ಏನಾಯ್ತು ನಮ್ಗೆ ಇಲ್ಲೇ? ಹೌದಾ? 1 2 3 4 ಇಲ್ಲಿ ಏನಾಗ್ತಾ ಇದೆ, ಒಂದ್ ಭಾಗವನ್ನ ನಾವ್ ಇಲ್ಲಿ ಏನ್ ಮಾಡ್ತಾ ಇದ್ವಿ, ತಗೊಳ್ತಾ ಇದ್ವಿ. ಹೌದಾ? ಸೊ ಹಾಗಾದ್ರೆ ನಾನು ಇಲ್ಲಿ ಏನ್ ಮಾಡ್ತೇನೆ ನೋಡೋಣ. 1 2, ಹೌದಾ? ನೋಡೋಣ ಕರೆಕ್ಟ್ ಇದೆಯಲ್ಲ ಅಂತ ಹೇಳಿ. ಹೌದಾ? ಓಕೆ. ಇವಾಗ ಏನಾಯ್ತು, 3/5 ಅಂತ ಇದೆ. ಓಕೆ? ಸೊ 3/5 ಅಂದ್ರೆ ನಾನು ಏನ್ ಮಾಡ್ಬೇಕು ಇವಾಗ, 5 ಭಾಗದಲ್ಲಿ 3 ಭಾಗವನ್ನ ತಗೊಳ್ತಾ ಇದ್ದೀನಿ. 1 2 3. ಓಕೆ? ಓಕೆ? ಸೊ ಇಲ್ಲೇನಾಯ್ತು, ಇದನ್ನ ಇಲ್ಲಿ ಮಾಡೋಣ. ಗುಡ್, ವೆರಿ ಗುಡ್. ಸೊ 1/2 ಅಂದ್ರೆ 1ರಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, 2 ಭಾಗಗಳನ್ನಾಗಿ ಮಾಡ್ತಾ ಇದ್ದೀನಿ. ಓಕೆ? ರೈಟ್? ಸೊ ಇದನ್ನ ಇಲ್ಲೇ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ? ಗುಡ್, ವೆರಿ ಗುಡ್. ನೀವೆಲ್ಲವನ್ನ ಕರೆಕ್ಟ್ ಆಗಿ ಆನ್ಸರ್ ಕೊಟ್ರಿ. ಸೊ ಹಾಗಾಗಿ ನಿಮ್ಗೆ ಫ್ರಾಕ್ಷನ್ಸ್ ಗಳು ಅಂದ್ರ ಭಿನ್ನ ರಾಶಿಗಳು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ ನಾನು. ಓಕೆ? ಓಕೆ. ಸೊ ಇಲ್ಲೇ ಓಕೆ, ನಾವೀಗೇನ್ ಮಾಡೋಣ, ಎಡಿಷನ್ ಆಫ್ ಫ್ರಾಕ್ಷನ್ಸ್ ಗಳು. ಹೌದಾ? ಸೊ 1-2 ಮಿನಿಟ್ಸ್ ಅಲ್ಲಿ ಇದೆ. ಓಕೆ? ಸೊ ಎಡಿಷನ್ ಆಫ್ ಫ್ರಾಕ್ಷನ್ಸ್ ಅಂದ್ರೆ ಲೈಕ್ ಫ್ರಾಕ್ಷನ್ಸ್ ಅಂತ ಇದೆ. ಓಕೆ? ಸೊ ಲೈಕ್ ಫ್ರಾಕ್ಷನ್ಸ್ ಅಂದ್ರೆ ನಮ್ಗೆ ಏನಾಗಿರ್ತೈತಿ, ಅದರದ್ದು ಅಂಶ ಮತ್ತು ಛೇದಗಳಿದಾವಲ್ಲ, ಛೇದಗಳು ಸಮ ಇದ್ದಾಗ ನಾವು ಯಾವ ರೀತಿ ಏನ್ ಮಾಡ್ಬೋದು. ಹೌದಾ? ಸೊ ಇಲ್ಲಿ ಏನಾಗ್ತದೆ, ಅಂಶಗಳು ಛೇದಗಳು ಒಂದೇ ತೆರನಾಗಿದ್ದಾಗ ಯಾವ ರೀತಿ ಆಡ್ ಮಾಡ್ಬೇಕು ಅಂತ ಹೇಳಿದೆ. ಹೌದಾ? ಸೊ ಎಂಟರ್ ದ ವ್ಯಾಲ್ಯೂ ರೇಂಜ್ 3 to 8 ಅಂತ ಇದೆ. ಹಾಗಾದ್ರೆ ಎಷ್ಟಾಯ್ತು ನೋಡಿದು, ನಾನು 4 ಕ್ಲಿಕ್ ಮಾಡ್ಬೋದು, 3 ಕ್ಲಿಕ್ ಮಾಡ್ಲಿ? ಓಕೆ, ನೀವ್ ಹೇಳಿದ ಹಾಗೆ. ಹೌದಾ? ಎಂಟರ್ ದ ವ್ಯಾಲ್ಯೂ. ಓಕೆ, ಸೊ ನೆಕ್ಸ್ಟ್ ಹಾಕ್ತೀನಿ ನೋಡಿ. ಸೊ ನಾನು 3 ಹಾಕಿದ ಕೂಡಲೇ ನಮ್ಗೆ ಏನಾಯ್ತು, 3 into 3 ಬಾಕ್ಸ್ ಬಂತು. ಓಕೆ? ಸೊ ಇವಾಗ ನಾನು ಏನ್ ಮಾಡ್ತೀನಿ, ಇಲ್ಲೊಂದು ರೆಡ್ ಪೆನ್ಸಿಲ್ ಅನ್ನ ತಗೋತೀನಿ. ಹೌದಾ? ರೆಡ್ ಸ್ಕೆಚ್ ಪೆನ್ ಅನ್ನ ತಗೊಂಡೆ. ಓಕೆ? ಸೊ ಈ ರೆಡ್ ಸ್ಕೆಚ್ ಪೆನ್ ತಗೊಂಡು ನಾನು ಏನ್ ಮಾಡ್ತೀನಿ, ಹೌದಾ, ಸುಮ್ನೆ ನಂಗೆ ಏನ್ ಮಾಡ್ತೀನಿ, 1 2 3 4 ಅಂತ ಹಾಕ್ತೀನಿ. ಓಕೆ? ಸೊ ಇಲ್ಲಿ ಏನಾಗತ್, ನನ್ಗೆ ಎಂಟರ್ ದ ಸೆಲೆಕ್ಟೆಡ್ ನಂಬರ್ ಆಫ್ ಬಾಕ್ಸಸ್ ಅಂತ ಇದೆ. ಸೊ ನಾನು ಎಷ್ಟು ಬಾಕ್ಸ್ ನಲ್ಲಿ ಪ್ಲಸ್ ಸೈನ್ ಅನ್ನ ಬರದೆ, ವೆರಿ ಗುಡ್, 2 3 4 ಅಂತ ಬರದೆ. ಓಕೆ? ಸೊ ಎಂಟರ್ ದ ಟೋಟಲ್ ನಂಬರ್ ಆಫ್ ಬಾಕ್ಸಸ್ ಅಂತ ಇದೆ. ಸೊ ಟೋಟಲ್ ನಂಬರ್ ಎಷ್ಟು ಬಾಕ್ಸಸ್ ಗಳಿದಾವಲ್ಲ, ನಮ್ಗೆ ಎಷ್ಟು ಬಾಕ್ಸಸ್ ಇದಾವ ಮಕ್ಕಳೇ? ವೆರಿ ಗುಡ್, 9 ಅಂತ ಇದಾವ. ಹೌದಾ? 1 2 3 4 5 6 7 8 9. ಓಕೆ? ಸೊ ನೆಕ್ಸ್ಟ್. ಹೌದಾ? ಓಕೆ, ನೆಕ್ಸ್ಟ್. ಹೌದಾ? ಸೊ ಈಗ ಏನಾಯ್ತು ನಮ್ಗೆ,
ಅದೇನಾಯ್ತು 4/9 ಅಂತ ಬಂತು. ಟೋಟಲ್ ನಲ್ಲಿ ನಾವ್ ಏನ್ ಮಾಡಿದ್ವಿ 4 ಭಾಗಗಳನ್ನ ನೀವು ಅಲ್ಲಿ ಅಬ್ಸರ್ವ್ ಮಾಡಿರ್ಬೋದು. ಟೋಟಲ್ ಒಂದ್ರಲ್ಲಿ ನಾವ್ ಎಷ್ಟನ್ನ ತಗೊಂಡ್ವಿ ಅಂತ ಹೇಳಿ 4/9 ಅಂತ ಆಯ್ತು. ಓಕೆ, ಸೊ ನೆಕ್ಸ್ಟ್ ಇವಾಗ ನಾನ್ ಮತ್ತೇನ್ ಮಾಡ್ತೇನೆ, ಮತ್ತೊಂದು ಬಾಕ್ಸ್ ಬಂತು ನಮ್ಗೆ. ಸೊ ಆಡ್ ಮಾಡ್ಲಿಕ್ಕೆ ನಮ್ಗೆ 2 ಫ್ರಾಕ್ಷನ್ಸ್ ಗಳು ಬೇಕಲ್ಲ. ಓಕೆ, ಸೊ ಇಲ್ಲೇನಾಯ್ತು ಬ್ಲೂ ಸ್ಕೆಚ್ ಪೆನ್ ಅನ್ನ ನಾನು ತಗೊಂಡೆ. ಓಕೆ, ಸೊ ಬ್ಲೂ ಅಲ್ಲಿ ನಾನು ಏನ್ ಮಾಡ್ತೀನಿ 1 2 3 ಅಷ್ಟೇ ತಗೊಳ್ತೇನೆ. ಓಕೆ, ಸೊ ಇಲ್ಲಿ ಏನಾಯ್ತು ಎಂಟರ್ ದ ಸೆಲೆಕ್ಟೆಡ್ ಆಫ್ ನಂಬರ್ ಆಫ್ ಬಾಕ್ಸಸ್ ಅಂತ ಇದೆ. ಸೊ ನಾನು ಏನ್ ಮಾಡಿದೆ ಹೇಳ್ರಿ, ಬಾಕ್ಸ್ ಗಳನ್ನ ಜಸ್ಟ್ 3 ಬಾಕ್ಸ್ ನಲ್ಲಿ ನಾನು ಸೆಲೆಕ್ಟ್ ಮಾಡಿದೆ. ಓಕೆ, ಸೊ ನೆಕ್ಸ್ಟ್ ಟೋಟಲ್ ಬಾಕ್ಸಸ್ ಗಳು ಎಷ್ಟಿದಾವ್ ನಮ್ಗೆ, ವೆರಿ ಗುಡ್ 9 ಬಾಕ್ಸಸ್ ಗಳು ಇದಾವ್. ಓಕೆ ಓಕೆ, ವೆರಿ ಗುಡ್. ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಸ್ಕ್ರೀನ್ ಮೇಲೆ ಯು ಆರ್ ರೈಟ್ ಅಂತ ಹೇಳ್ತಾ ಇದೆ, ಗುಡ್ ಅಂತ ಹೇಳ್ತಾ ಇದೆ ನಮ್ಗೆ. ಓಕೆ, ಸೊ ಅಲ್ಲಿ ಏನಾಯ್ತು 3/9 ಆಯ್ತು. ಓಕೆ, ವೆರಿ ಗುಡ್. ನೆಕ್ಸ್ಟ್ ಸೊ ಇಲ್ಲಿ ಏನಾಯ್ತು ಹಾಗಾದ್ರೆ, ನಾನು ಇಲ್ಲೇ ಫಸ್ಟ್ ಬಾಕ್ಸ್ ನಲ್ಲಿ 4+ ಅನ್ನ ತಗೊಂಡಿದ್ದೆ, ನೆಕ್ಸ್ಟ್ ಬಾಕ್ಸ್ ನಲ್ಲಿ 3 ಇಲ್ಲಿ ತಗೊಂಡಿದ್ದೀನಿ. ಸೊ ಟೋಟಲ್ ಇಲ್ಲಿದೆ. ಹಾಗಾದ್ರೆ ನನಗೆ ಆಡ್ ಮಾಡ್ಬೇಕಲ್ಲ. ಸೊ ನೀವೇನ್ ಮಾಡ್ಬೇಕು, ಎಂಟರ್ ದ ನಂಬರ್ ಆಫ್ ಪ್ಲಸ್ ಸಿಂಬಾಲ್ ಇನ್ ರಿಸಲ್ಟೆಂಟ್ ಗ್ರಿಡ್. ಹೌದಾ, ಪ್ಲಸ್ ಸಿಂಬಾಲ್ ಗಳು ಎಷ್ಟಿದಾವ್ ನೋಡ್ರಿ ನನ್ಗಿಲ್ಲೇ 2 4 6 7 ಅಂತ ಇದೆ. ಹೌದಾ, ಸೊ 7 ಅಂತ ಆಡ್ ಮಾಡ್ಲಿ ಇಲ್ಲೇ. ಓಕೆ, ನೆಕ್ಸ್ಟ್ ಎಂಟರ್ ದ ಟೋಟಲ್ ನಂಬರ್ ಆಫ್ ಬಾಕ್ಸಸ್. ಹೌದಾ, ಟೋಟಲ್ ನಂಬರ್ ಆಫ್ ಬಾಕ್ಸಸ್ ನಮ್ಗೆ ಆಲ್ರೆಡಿ ಗೊತ್ತಿದೆ, 9 ಇದೆ. ವೆರಿ ಗುಡ್. ಓಕೆ, ನೆಕ್ಸ್ಟ್ ರಿಸಲ್ಟ್ ಗೊತ್ತಾಯ್ತಾ, 4/9 ಪ್ಲಸ್ 3/9 ಈಸ್ ಈಕ್ವಲ್ ಟು 7/9. ಹೌದಾ, ಸೊ ನಮ್ಗೆ ಛೇದಗಳು ಸಮ ಇದ್ದಾಗ ನಾವು ಯಾವ ರೀತಿ ಫ್ರಾಕ್ಷನ್ಸ್ ಗಳನ್ನ ಆಡ್ ಮಾಡ್ಬೇಕು ಅನ್ನೋದನ್ನ ಕಲ್ಕೊಂಡ್ವಿ. ಹೌದಾ, ಸೊ ಇದ್ರ ಮೇಲೆ ನಾವು ಎಕ್ಸಾಂಪಲ್ಸ್ ಗಳನ್ನ ನೋಡ್ಬೋದು. ಹೌದಾ, ಸೊ ನಮ್ಮ ಇನ್ನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ನಿಮ್ಗೆ ಇದ್ರ ಬಗ್ಗೆ ಸಾಕಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೊಡ್ತೀನಿ. ಸೊ ನಾನು ಇಲ್ಲಿಗೆ ನಮ್ಮ ಒಂದು ಈ ಮ್ಯಾಥ್ ಸೆಷನ್ ಅನ್ನ ಇಲ್ಲಿಗೆ ಮುಗಿಸ್ತೀನಿ. ನಮ್ದು ಇನ್ನೂ ಒಂದು ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ಸ್ ಇದೆ. ಓಕೆ, ಸೊ ಇಲ್ಲಿಗೆ ಮ್ಯಾಥ್ಸ್ ಕ್ಲಾಸ್ ಅನ್ನ ಮುಗಿಸಿ ನಮ್ಮ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ಇದನ್ನ ಕಂಟಿನ್ಯೂ ಮಾಡ್ತೇನೆ. ಓಕೆ, ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು. ಸೊ ನಾವು ಏನ್ ಮಾಡೋಣ ಇವಾಗ, ನಮ್ಮ ಕ್ರಿಟಿಕಲ್ ಥಿಂಕಿಂಗ್